ನೋಡ್ರಪ್ಪ, ನಮ್ಮೂರಲ್ಲಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಒಂದು ದೇವಸ್ಥಾನ ಇಲ್ಲ. ಅದಕ್ಕೆ ನಾವೆಲ್ಲರೂ ಸೇರಿ ದೇವಸ್ಥಾನ ಕಟ್ಟಬೇಕು ಅಂತ ತೀರ್ಮಾನಿಸಿದ್ದೀವಿ. ನೀವೆಲ್ಲರೂ ಸೇರಿಕೊಂಡು ಸ್ವಲ್ಪ ದುಡ್ಡು ಕೊಟ್ಟರೆ ಮೇಕೆದನ್ನು ನಾವು ಹಾಕ್ಕೊಂಡು ದೇವಸ್ಥಾನ ಕಟ್ಬಿಡೋಣ. ಏನಂತೀರಪ್ಪ? ಹಾಂ, ನೀವು ಒಪ್ಕೊಂಡ ಮೇಲೆ ಆಯಿತು ಬಿಡ್ರಿ. ಶಿವನೇ ಭೈರವೇಶ್ವರ. ಆಹಾ, ಒಳ್ಳೆ ಕಿಲಾಡಿ ಗೌಡ್ರು. ಚೆನ್ನಾಗಿ ದೊಡ್ಡ ಸ್ಕೀಮೇ ಹಾಕ್ಬಿಟ್ಟು ಮುಂಡಾಯ್ಸಕ್ಕೆ ರೆಡಿ ಆಗ್ಬಿಟ್ಟವ್ರೆ. ಹೆಂಗ್ಲಾ ಶಿಷ್ಯ? ದೊಡ್ಡ ಗಂಟೆ ಮಾಡೋ ಸ್ಕೀಮ್ ಹಾಕಿದ್ದೀರಾ ಬಿಡಿ, ಕಿಲಾಡಿ ಗೌಡ್ರು. ಶಿವನೇ ಶಂಭುಲಿಂಗ, ನನ್ನೊಬ್ಬನೇ ಚೆನ್ನಾಗಿ ಮಡ್ಗಪ್ಪ. ಏನ್ಲ ಹಂಗೆ ನೋಡ್ತಾ ಇದೆಯಾ? ಒಳ್ಳೆ ಗಂಟೆ ಮಾಡ್ತೀರಾ ಬಿಡಿ. ನಡೀರಿ. ಸರಿಯಾದ ಡಬ್ಬ ನನ್ನ ಮಗ. ಬಾಬಾ, ಎಷ್ಟು ಸುಂದರವಾಗೈತೆ ನೋಡ್ಲಾ. ಏನ್ಲ ನಾಲೆಲ್ಲಿ ಇಷ್ಟೊಂದು ನೀರೈತೆ, ಗದ್ದೆಗೆ ಮಾತ್ರ ನೀರೇ ಬಿಟ್ಟಿಲ್ಲ. ನಾನೇ ಬಿಟ್ಬಿಡೋಣ ಅಂತ ಯೋಚಿಸ್ತಾ ಇದ್ದೀನಿ ಕಣ್ಲ. ಸುಂದರವಾಗಿರೋ ಊರು ಕಣ್ಲ ನಮ್ದು. ನೋಡ್ಲಾ, ಇವೆಲ್ಲ ನಿಂಗೆಲ್ಲ ಅರ್ಥ ಆಯ್ತದೆ ಬೇಕು ನನ್ ಮಗನೇ. ನೋಡ್ಲಾ, ಇನ್ ತಿರ್ಗಿ ನೋಡ್ಲಾ, ಆ ಕಡೆ ನೋಡ್ಲಾ. ಮಾಡ್ತೀನಿ ಬಿಡಿ. ಅಲ್ಲ ಗೌಡ್ರೆ, ನೀವು ಅಸಾಧ್ರು ಬಿಡಿ. ಯಾಕ್ಲಾ? ಅಲ್ಲ ಸ್ವಾಮಿ, ನೀವು ದೇವಸ್ಥಾನ ಕಟ್ಟಿಸಿನಿ ಅಂದ ತಕ್ಷಣ ಜನ ಒಪ್ಕೊಂಬಿಟ್ರಲ್ಲ. ಸರಿ, ಏನ್ ಪ್ರಾಬ್ಲಮ್ಮು? ನಿನ್ನ ಪ್ರಾಬ್ಲಮ್ ಏನ್ಲ? ಅಲ್ಲ, ನೀವು ನಿಜವಾಗ್ಲೂ ದೇವಸ್ಥಾನ ಕಟ್ಟಿಸ್ತೀರ ಅಂತ ನನಗೆ ಅನುಮಾನ. ಎಲ್ಲ ನನ್ನ ಮಗನೇ, ನನ್ನ ನೈಡೀರಿಯಾನ ಚೆನ್ನಾಗಿ ತಿಳ್ಕೊಂಬಿಡಿದ್ಯಾ ಕಣ್ಲ ನೀನು. ಮತ್ತೆ ನಾನು ನಿಮ್ಮ ಬಾಲ ಅಲ್ವಾ? ಹೌದು ಕಣ್ಲ. ಇದೇ ಖುಷಿಲಿ ಹಳೆ ಮನೆ ಕೆಡಿಸಿ ದೊಡ್ಡದೊಂದು ಬಂಗ್ಲೆ ಕಟ್ಟಿಸ್ಬೇಕು ಅಂತಿದ್ದೀನಿ ಕಣ್ಲ. ಹಂಗಾರೆ ನಮ್ಮ ಗುಡಿಸಲನ್ನ ಇವತ್ತೇ ಕಿತ್ತು ಕೆಡು ಬಿಡ್ತೀನಿ. ಯಾಕೋ? ಮತ್ತೆ ನೀವೇ ಹೇಳಿದ್ರಲ್ಲ ಬಂಗ್ಲೆ ಕಟ್ಸ್ಕೊಡ್ತೀನಿ ಅಂತ. ಆಹಾ ನನ್ನ ಮಗನೇ, ನನ್ನ ಹಳೆ ಮನೆ ಕೆಡಿಸಿ ಹೊಸ ಮನೆ ಕಟ್ಟಿಸ್ತೀನಿ ಅಂತ ನಾನು ಹೇಳಿದ್ದು. ಗೌಡ್ರೆ, ದೇವ್ರ ದುಡ್ಡು ತಿನ್ಬಾರ್ದು, ಪಾಪ ಬಂದ್ಬಿಡ್ತದೆ. ಸುಮ್ಮನೆ ಬಾರ್ಲ, ನಾನೆಲ್ಲೋ ದೇವ್ರ ದುಡ್ಡು ತಿಂತೀನಿ. ಅಷ್ಟಕ್ಕೂ ದುಡ್ಡನ್ನ ತಿನ್ನಕಾಯ್ತಾ ಇದೆ ಅನ್ಲ. ಬರೀ ನಾವು ಮುಂಡಾಯಿಸೋದಷ್ಟೇ, ಒಳಿಕ್ ಹಾಕೊಂಡು ಗುಳುಮ್ ಅನ್ಸ್ಬಿಡ್ತೀವಿ ಆಟೇಯ. ಅಲ್ಲ ಗೌಡ್ರೆ, ಇದೆಲ್ಲ ಜನಕ್ಕೆ ಗೊತ್ತಾದ್ರೆ? ಲೇ ಸುಮ್ಕೆ ಬಾರ್ಲೇ. ನಮ್ಮ ಜನಕ್ಕೆ ದೇವ್ರ ಮೇಲೆ ಪ್ರೀತಿ ಜಾಸ್ತಿ. ಅದನ್ನ ಬಳಸ್ಕೊಂಡು ಚಿಕ್ಕದಾಗ ಒಂದು ದೇವ್ರ ಗುಡಿ, ದೊಡ್ಡದಾಗ ಒಂದು ಬಂಗ್ಲೆ ಕಟ್ಟಿಸ್ಬಿಟ್ರೆ ಈ ಜನ್ಮ ಸಾರ್ಥಕ ಕಂಡ್ಲ, ಸಾರ್ಥಕ. ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ಈ ನನ್ನ ಮಗನಿಗೆ ಗೊತ್ತಾಗ್ಬಿಡ್ತಲ್ಲಪ್ಪ ವಿಷಯ. ಚೆನ್ನಾಗ್ಲಪ್ಪ. ಏನ್ಲ ಶಿಷ್ಯ, ಹೆಂಗೈತ್ಲ ಸೆಟಪ್? ಒಳ್ಳೆ ತಲೆ. ಬರ್ರಪ್ಪ, ಹಾಕಿ ಬರ್ರಪ್ಪ. ಸ್ವಲ್ಪ ಪೂರಾಗಿಲ್ಲ. ಇವರು ಏನೋ ಚಿಕ್ಕದಾಗ ಆಗ್ತದೆ. ಇವು ಮಹಾದಾನಿಗಳು. ಇವ್ರೇನಪ್ಪ ಇಷ್ಟು ದೊಡ್ಡದಾಗ ಹಾಕ್ಬಿಟ್ರು. ಇವರು ಭಾಳ ದೊಡ್ಡದು ಮನ್ಸು. ಶಿವ ಬರ್ರಪ್ಪ. ಇದ್ಯಾವ್ದಲ್ಲ ಚಿಲ್ಟೇರಿ ನನಗೆ ಭಿಕ್ಷುಕ ಬಿಡಿ. ಅಂತೂ ಇಂತೂ ಒಂದು ಭಾಗದ ಕರೆಕ್ಷನ್ ಆಗೋಯ್ತು. ಹಾಂ, ಹೆಂಗೆ ಶಿಷ್ಯ? ಸೂಪರ್. ಹೆಂಗೆ ಗಂಟು ಕಟ್ಕೊಳ್ಳಿ. ಆಹಾ, ನೋಡ್ಲ, ನೋಡ್ರಿ ಜನ ಹೆಂಗೆ ಕಾಸು ಹಾಕ್ತಾರೆ. ಲಕ್ಷ್ಮವ್ವ, ನಮ್ಮ ಪೆಟ್ಟಿಗೆ ಒಳಗೆ ಸೇರ್ಕೊಂಬಿಡವ, ಸೇರ್ಕೊಬಿಡು, ಎಲ್ಲೂ ಹೋಗ್ಬೇಡ. ಬೇಗ ಮುಚ್ಕೊಂಬಿಡವ, ದೃಷ್ಟಿ ಆಗ್ಬಿಡ್ತದೆ. ರೆಡಿ ಆಗ್ಬಿಟ್ರು ಎಸ್ಕೇಪ್ ಆಗಕ್ಕೆ ಗೌಡ್ರು. ಯಾಕೋ ಹೊಸಿ ತೂಕ ಕಮ್ಮಿ ಇದ್ದಂಗೆ ಆಯ್ತಲ್ಲ. ಏನೋ ತೂಕ ಆಗ್ತಾವ್ರೆ. ಇರ್ಲಿ. ಶಿವನೇ ಶಂಭುಲಿಂಗ. ಬನ್ನಿ ಗೌಡ್ರೆ. ಯಾಕೋ ಟೈಮೇ ಮೇಂಟೈನ್ ಮಾಡಕ್ಕಿಲ್ಲ ಇವಳು. ಅಯ್ಯೋ, ಏಯ್ ಊಟ ತಗೊಂಬರೇ. ಬೇಗ
ಒಳ್ಳೆ ನಾಯಿಗೆ ಆಗ್ತಂಗೆ ಆಗ್ತಾಳಲ್ಲಪ್ಪ. ನುಂಗು. ಏಯ್ ನೀರ್ ತಗೊಂಬಾರೆ, ನಿಮ್ಮಪ್ಪ ತಂದ್ಕೊಡ್ತಾನ. ಅಯ್ಯೋ ನಿಂದೊಳ್ಳೆ ಕತೆ ಬೇಗ. ಐತಲ್ಲ, ತಗೋ ನುಂಗ್ಬಿಟ್ಟು ನೀರ್ ಮೆಲ್ಗಾಕು. ಕುಡ್ದು ನೆಗದ್ ಬಿದ್ದು ಹೋಗು. ಹಾ. ಊರ್ ಗೌಡ ನಾನು. ಅದ್ಕೆ ಹಿಂಗಾಗಿರೋದು. ಏಯ್ ಸುಮ್ಮನ್ ಕೂತ್ಕೊಂಡ್ಬಿಡು ಮತ್ತೆ. ಏಯ್ ನಿನಗೆ ಏನ್ ಮಾಡ್ತೀನಿ ನೋಡಿ ಇವಾಗ. ಏಯ್ 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 ತಳ್ಬೇಡ ಕಣೆ, ತಳ್ತಾಳಲ್ಲಪ್ಪ. ನಡಿ ಅಂತ ಹೇಳಿಲ್ವಾ? ಅಯ್ಯೋ, ಏಯ್. ಅಯ್ಯ ನಿನ್ ಯೋಗ್ಯತೆಗೋಷ್ಟು ಇದಾಕ. ಏಯ್ ತಳ್ಬೇಡ ಕಣೆ, ಬಿದ್ದೋಯ್ತೀನಿ. ಏಯ್ ಏಯ್ ನಡಿ. ಊರ್ ಗೌಡ ಕಣೆ. ಅಯ್ಯೋ ದೇವ್ರ್ ದುಡ್ಡ್ ತಿಂದ್ರೆ ಹಿಂಗೆ ಆಗೋದು. ಅಯ್ಯೋ ಆಹಾಹಾಹಾ. ನಡಿ. ಊರ್ನೇ ನಡಗಿಸ್ತಾ ಇದ್ದೆ, ಇವಳ ಕೈಲಿ ಬಗ್ಗಿಸ್ಕೊಳ್ಳೋ ಥರ ಆಗೋಯ್ತಲ್ಲಪ್ಪ. ಅಯ್ಯೋ ಜನ ಎಲ್ಲ ನೋಡ್ರಿ ನನ್ನ ಎದುರು ಕಳರು. ಲೇ ಬ್ಯಾಗಲ್ಲಿ ತೆಗೆ ಬ್ಯಾಗ್ಲು, ನಾಯಿ ಥರ ಆಚೆ ಹಾಕ್ಬಿಟ್ಟವಳಲ್ಲಪ್ಪ. ಅಯ್ಯೋ ಏನು ಮಾಡಲಿ ಈಗ, ನನ್ನ ಗತಿ ನಾಯಿ ಪಾಡಾಗ್ಬಿಡ್ತಲ್ಲಪ್ಪ. ಜನಗಳು ನೋಡಿದ್ರೆ ನನ್ನ ಎದುರ್ಕೋತಾ ಇದ್ರು, ಈಗ ನಾನು ಜನಕ್ಕೆ ಎದುರುಕೊಳ್ಳೋ ಥರ ಆಗೋಯ್ತಲ್ಲಪ್ಪ ಪರಿಸ್ಥಿತಿ. ಜನರೆಲ್ಲ ನನ್ನ ನೋಡಿ ಎದುರ್ಕೋತಾ ಇದ್ರು, ಈಗ ಜನರ ಕೈಯಲ್ಲಿ ಎಗರಿಸ್ಕೊಂಡು ಒದ್ದಿಸ್ಕೊಳ್ಳೋ ಥರ ಆಗೋಯ್ತಲ್ಲ ನನ್ನ ಪಾಡು. ಅಯ್ಯೋ 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 ಏನಪ್ಪ ಮಾಡೋದೀಗ? ಅಯ್ಯೋ ದೇವ್ರೇ, ಅಯ್ಯೋ ನಾನೇನು ಪಾಪ ಮಾಡಿದೆ? ಅಯ್ಯೋ ಕೆರ್ಕೋಬೇಕು ಅನ್ಸಿದೆ. ಅಯ್ಯೋ ಅಯ್ಯಪ್ಪ, ನಡೆಯೋಕ್ಕೂ ಆಗಕ್ಕಿಲ್ಲ, ಎಲ್ಲೂ ಯಾರೂ ಇಲ್ಲ. ಶಿಷ್ಯ ಬೇರೆ ಕೈ ಕೊಟ್ಟ, ಎಂಡ್ರು ಬೇರೆ ಪರ್ಕೆ ತೊಗೊಂಡು ಹೊಡ್ಸ್ಬಿಟ್ಟಂಗೆ ಹೊಡೆದ್ಬಿಟ್ಲು. ಅಯ್ಯೋ ಇನ್ಯಾರಪ್ಪ ಗತಿ? ಅಯ್ಯೋ ಯಾವ್ದಾನ ನಾಯಿ ಬಂದು ಮೂತ್ ಕೊಟ್ಬಿಟ್ರೆ ಕಷ್ಟ. ಈಗಲೇ ಹೋಗ್ಬಿಟ್ಟು ಯಾವ್ದಾನ ದೇವಸ್ಥಾನದ ಹತ್ರ ಟೀನ್ ಟ್ಯಾಕ್ಬಿಡೋಣ, ಅದೇ ಸೇಫ್ ಜಾಗ.